ನನ್ನ ಪ್ರಿಯುತ್ತಲೆ ಸಿಕ್ಕಿದ ಸಿಕ್ಕಿದ ಎಲ್ಲಿದ್ಯೋ ಎಲ್ಲಿರುವೆ ಎಲ್ಲಿರುವೆ ನೀನ್ ಇಲ್ಲಿದ್ಯಾ ಪುಣ್ಯಾತ್ಮ? ಹೌದು. ಎಲ್ಲೆಲ್ಲಿದ್ದ ಹುಡುಕುದು ನಿನ್ನನ್ನು ಕಾಣದಂತೆ ಮಾಯವಾಗಿ ಹೋದೆ. ಹಾಗೆಲ್ಲ ಹುಡುಕಬಾರ್ದು, ಇರುವಲ್ಲಿ ಹುಡುಕಬೇಕು. ಅಯ್ಯೋ, ಇರುವಲ್ಲೇ ಹುಡುಕಿದ್ದು ನೀನು ಕಾಣಬೇಕೆ ನನಗೆ? ಕತ್ತಲೆ ಅಲ್ವಾ? ವಿಷಯ ಹೌದು, ಗೊತ್ತಾಗುದಿಲ್ಲ. ಹುಡುಕುತ್ತಾ ಬಂದಿದ್ದೇವೆ, ಏನಾದ್ರೂ ಸಿಕ್ಕತಾ? ಅನ್ನ ಕೇಳ್ಬೇಡ, ಅದನ್ನೆಲ್ಲ ಬೇಸರ ಆಗುತ್ತದೆ ನನಗೆ. ನನಗೊಂದು ವಿಶ್ವಾಸ ಇತ್ತು, ಏನಾದ್ರೂ ಸಿಗುತ್ತದೆ, ಹೊಟ್ಟೆ ತುಂಬಿಸಿಕೊಳ್ತೇನೆ ನಾನು. ಹಾಗೆ ನೀರ ಮೇಲೆ ಹುಡುಕುತ್ತಾ ಹುಡುಕುತ್ತಾ ಕುತ್ತಾ ಕುತ್ತಾ ಹುಡುಕುತ್ತಾ ಹೋದೆ. ಅಪ್ಪಳಿಸಿದ್ದೆ ಬಂತು, ಯಾವ ಪ್ರಯೋಜನ ಆಗ್ಲಿಲ್ಲ. ಅಳುಬೇಡ ಅಳುಬೇಡ ಅಂತ ಹೇಳಿದ್ರೆ ಹೊಟ್ಟೆಗೆ ಏನಿಲ್ಲ ಅಂತ ಆಗುವಾಗ ಅಳುಬೇಕು. ಒಂದೊಂದು ಬೇರೆ ನಾನಿಲ್ವಾ? ನೀನಂತದಕ್ಕೆ ತಿನ್ನೋದಕ್ಕಾಗುತ್ತದೆ ಅಲ್ಲವಾ? ಕಣ್ಣಿಗೆ ಬಿದ್ದಿದೆ ಮತ್ತೆ ಅಷ್ಟು ವೇಗದ ಹೋಗುದು ಯಾಕೆ? ಕಣ್ಣಿಗೆ ಬಿಟ್ಟ ನಿನಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಏನು ಕಣ್ಣನ್ನು ಕಿತ್ತು ತಿನ್ನುತ್ತೀಯ ನೀನು? ಕಸ ಬಿದ್ದದಲ್ವ? ನೋಡುವುದಕ್ಕೆ ಕಾಣುವುದಕ್ಕೆ ನೀರ ಮೇಲೆ ಅರಳಿದ ಕಮಲ. ನೀರ ಮೇಲೆ ಅರಳಿದ ಕಮಲ. ಎಷ್ಟು ಚಂದದಲ್ಲಿ ಹೇಳ್ತಾನೆ. ಕಮಲ ಚಂದ ಉಂಟು. ಕಮಲವನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗ್ತದೆ. ನಿನಗೆ ಬಿಳಿದೆಲ್ಲ ಕಾಣುತ್ತದಲ್ಲ. ವಾಕ್ಯ ಮುಗಿಯಲಿಲ್ಲ. ಇನ್ನು ಉಂಟ ಕಮಲದ ಮೇಲೆ ತೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ ನೋಡ್ಬೇಕು ಅಂತ ಆಸೆ ಆಗುತ್ತದೆ. ಹೌದಾ? ಬಿಳಿ ಉಂಟ ಈಚೆ ಬಾ, ಈಚೆ ಬಾ. ಯಾಕೆ ಬಿಸಿ ಆಗೋದು? ಬಿಸಿ ಆಗದೆ ಜೀವ ಇದ್ದೇನೆ ನಾನು. ಏನಾಯ್ತೀಗ? ಅದು ಎಲ್ಲಿಗೆ ಹೊಡಿಬೇಕು ಎಲ್ಲಿಗೆ ಹೊಡೆಯಬಾರ್ದು ಒಂದು ಗೊತ್ತಾಗುತ್ತಿಲ್ಲ ನಿನಗೆ. ಇದೊಂದು ಹೊಡೆಯುವ ಜಾಗವ. ತಮ್ಮ ಬೇಕು ಅಂತ ಹೊಡೆದಲ್ಲ, ಮತ್ತೆ ತಮ್ಮ ಬೇಡ ಅಂತ ಹೊಡೆದದ್ದೆ ನನಗೆ. ತಮ್ಮ ಬೇಕು ಅಂತ ಹೊಡೆದ, ಬೇಕು ಅಂತ ಹೊಡೆದದ್ದ. ಯಾಕೆ ಹೀಗಾಯ್ತು? ಯಾಕೆ? ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಯ್ತು. ಕಣ್ಣು ಮುಚ್ಚಿದೆ, ಗಟ್ಟಿಯಾಗಿ ಹಿಡಿದೆ, 4 ಪುಟ್ಟ ಎಲ್ಲೆಲ್ಲಿಗೆ ಬಿದ್ದದ್ದು ನನಗೆ. ಕಣ್ಣು ಮುಚ್ಚಿ ಯಾರಾದ್ರೂ ಹಿಡಿತಾರ ಹೊಡಿತಾರ, ನಿನಗೆ ಅಷ್ಟು ಗೊತ್ತಾಗುದಿಲ್ಲ. ಹೌದಾ? ಅದೇ ಇನ್ನು ಮುಂದೆ ಹಾಗಾಗುದಿಲ್ಲ. ಇನ್ನು ಏನಿದ್ದರು ಕಣ್ಣು ಬಿಟ್ಟೇ ಹೊಡೆಯುದು. ಅಯ್ಯೋ, ಕಣ್ಣು ಬಿಟ್ಟಾದ್ರೂ ಹೊಡೆದು ನಾನು ತಮ್ಮಂತ ಹೇಳಿದ್ರೆ ಆಗುತ್ತೆ. ಇವತ್ತಿಗೆ ನಿನ್ನ ಸಂಬಂಧ ಮುಗಿತು. ನಾನು ಎಲ್ಲಿಯಾದ್ರೂ ಹೋಗಿ ಬದುಕಿ ಕೊಡ್ತೇನೆ. ಬೇಡ, ಆಗಾಗ ಪೆಟ್ಟು ಬೀಳಲಿಕ್ಕೆ ನನ್ನಿಂದ ಆಗ್ಲಿಕ್ಕಿಲ್ಲ. ಇಲ್ಲಿ ಬಾ, ಇವತ್ತು ಒಳ್ಳೆದ್ರಲ್ಲಿ ಮಾತಾಡ್ತಿ, ಮತ್ತೆ ಬೇರೆ ಮಾಡ್ತಿ. ಇಲ್ಲಿ ಬಾ.
ಇನ್ನು ಮುಂದೆ ಕಣ್ಣು ಬಿಟ್ಟಾಗ ನೀನ್ ಯಾರು ಅಂತ ಗೊತ್ತಾಗೋದಿಲ್ವಾ? ಅದು ಗೊತ್ತಾಗುತ್ತದೆ. ಮತ್ತೆ ಹೊಡಿಲಿಕ್ಕೆ ಉಂಟ? ಹೊಡಿಲಿಕ್ಕಿಲ್ಲ. ಹೊಡಿಯುವುದಿಲ್ಲ. ನನ್ನ ನಿನ್ನ ಆಣೆಯಾಗಿ ಹೊಡೆಯುವುದಿಲ್ಲ. ಹಸಿವೆ ಹೌದು ಬೇಕು. ಪ್ರಾಣಿ ನೀರ ಒಳಗೆ ಹೊಡಿಸುವ ಹರಿಯನ ಭೀಮ ಮಲನಾಳದಿ ಮರೆಗೊಳ್ಳುತ್ತಲಿ ವಿಧಾದ ಮನದಲ್ಲಿ ತರಗರಿಸಿದನು ದೈತ್ಯ ಮುರುತಿನ ಬರುವರಿಂದ ಏನ ಮಾಡಲಿ ಅಮ್ಮ. ಈ ದೈತ್ಯ ಶರೀರಿಗಳು ಹಿಡಿದು ನುಂಗುವುದಕ್ಕಾಗಿ ಯತ್ನಿಸಿಕೊಂಡು ಬರುತ್ತಿದ್ದಾರೆ. ಹರಿಗೋ ನಿತ್ಯ ಆವರಿಸಿ ನನ್ನನ್ನು ಯಾರಿದ್ದಾರೆ ಕಾಪಾಡು. ಆದಿಮಾಯಾದೇವಿಯೇ ಗತಿ. ಓ ತಾಯೇ ಆದಿಮಾಯೇ ಮಂಗಲಿಗೆ ವಿಧಾತ ಮನದಲ್ಲಿ ಪರಿದುರ್ಯಾದ ಕಿನ್ನ ನೀತರೆ ಹೊರೆಯ ಬಾರದೆ ಬಂದ ಕಷ್ಟವನ್ನರಿತುಕೊಂಡಿ ಮಗನೇ ವಿಧಾತ, ಅನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರ ದಾರಿ. ಏನು ಅವನ ಉದರವನ್ನು ಹೊಕ್ಕಂತ ನಾನು ಹೊರಬಂದು ನೋಡ್ತೇನೆ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನು ಅಳಿಸಿಕೊಂಡು ಸ್ಥಿರವಾದ ನಾಲಿಗೆಯನ್ನು ಹೊರತಾಗಿ ದಾಳೆಗಳನ್ನು ಮಸೆಯುತ್ತಾ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಒಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೀಯ ಕಂದ? ಹರಿಯ ಸನಿಹಕ್ಕೆ ಹೋದೆನು. ಪರಿಣಾಮ ನೋಡಲಿ ಏನು? ಆತನು ನಿದ್ದೆಯಲ್ಲಿದ್ದಾನೆ. ಇಲ್ಲಿ ನಾನು ಏಕಾಂಗಿಯೂ ಭೀತನೂ ಅನಾಥನಾಗಿದ್ದೇನೆ. ನನ್ನನ್ನು ನೀವೇ ಪೊರೆಯಬೇಕು. ಶರಣು ಶರಣು. ಮಗನೇ ವಿಧಾತ, ದುಷ್ಟರಿಂದ ಕಷ್ಟ ಬಂತೆ ನಿನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯಿಯಂತಹ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲ್ಯ ಹೋಗುತ್ತೇನೆ ಕಂಡ. ನನ್ನ ಕೈಯಲ್ಲಿರುವಂತಹ ಚಕ್ರವನ್ನು ನನಗೆ ನೀಡುತ್ತಿದ್ದೇನೆ. ಇದನ್ನು ಶ್ರೀಹರಿಗೆ ಒಪ್ಪಿಸಬೇಕು. ನಿತ್ಯದಿಂದ ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಳ್ಳುತ್ತಾನೆ. ಏನು ಆ ಹರಿವು ಎದ್ದು ಬರುವವರೆಗೆ ನಾನೆಲ್ಲಿರುವುದು? ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಿಗೆ ಕೋಮಗನೇ ಶುಭವಾಗಲಿ. ತುಲಗಿ ನಿಲನ ಯೋಗ ಮಾಯಿಯೋ ನಳಿನನಾಪನು ತುರಿದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ ಸನ್ನವದನದಲ್ಲಿ ಎದ್ದವನಿದ್ದೇನೆ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ನೀರೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ. ಏನೆನ್ನುವ ಹಾಗೆ ನೋಡೋಣ. ನೀನು ಯಾರಲ್ಲ? ಯಾರು ಯಾರು? ನೀರ ಮೇಲೆ ಕುಳಿತುಕೊಂಡ ಕಾರಣ ಬೇದು. ನೀರ ಮೇಲೆ ಕುಳಿತುಕೊಂಡು ಕಾರಣ ಬೇದು. ಎಲ್ಲ ಮಾತಾಡು ಪುಣ್ಯ. ನನಗೆ ಮೆಲ್ಲಲ್ಲ ಆಗುದಿಲ್ಲ. ನಮ್ಮದು ಹೇಳಿದ್ರು ಜೋರೆ ಕಿವಿ ಕೇಳ್ತದೆ ನನಗೆ. ನಿನಗೆ ಕಿವಿ ಕೇಳ್ತದ್ರು ಅದಕ್ಕೆ ಸಂಬಂಧಪಟ್ಟದ ಹಾಗಾದ್ರೆ ಕಷ್ಟ. ನಿನಗೆ ಎಲ್ಲಿಯಾದ್ರೂ ಹೃದಯಘಾತ ಅಂತ ಹೇಳಿಗೆ ಇಷ್ಟಕ್ಕೆ ಮಾತಾಡಿದ್ರೆ ಸಾಕು. ಓ ಹೌದಾ? ಈಗ ನೀನ ಕರಿಯ ಅದು ಕರೆಯುವುದು. ನನ್ನನ್ನು ಕರ್ತದಲ್ವ, ಮತ್ತೆ? ನಿನ್ನನ್ನು ನೋಡಿ ಹೇಳಿ. ಓ ಏನ್ ನನಗೆ ಕಪ್ಪಿನವರನ್ನು ಕಂಡ್ರೆ ಆಗುದಿಲ್ಲ. ಕಪ್ಪಿನವರು ಆಗ್ತದೆ, ಬೆಳ್ಳಗಿನವರು ಆಗ್ತದೆ. ನೀನು ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ನೀರ ಮೇಲೆ ಕುಳಿತುಕೊಂಡೆ ಅಲ್ಲ, ಯಾಕೆ ಮುಳುಗಲಿಲ್ಲ? ಎಲ್ಲೇ ಉಂಟು? ಹೌದಾ? ಯಾರು ಕೊಟ್ಟದ್ದು? ಕೊಟ್ಟದಲ್ಲ, ತೇಲುತ್ತಾ ಬಂದದ್ದು. ಹೌದಾ? ಒಂದೇ ಬಂದದ್ದಾ? ನಿನಗೆ ಬೇಕಾ? ನಿನಗೆ ಬೇರೆ
ಸಿದ್ಧತೆ ಮಾಡ್ತೀವಿ. ಆಯ್ತು, ಒಂದು 4 ಇರ್ಲಿ, ಬೇಗ ಬರ್ಲಿ. ನೀವಿಬ್ಬರೇ ಇರ್ತಲ್ಲ. ಹೌದು, ಇಬ್ಬರಿಗೆ ಸ್ವಲ್ಪ ತಡ ಆಗ್ತದೆ. ಬರ್ತದೆ ಈಗ. ನಾವೇನು ಮುಳುಗಲಿಲ್ಲ, ನಿನಗೆ ನಿನ್ನ ಮೇಲೆ ಧೈರ್ಯ ಇಲ್ಲ, ಅದಕ್ಕೆಲ್ಲ ಮೇಲೆ ಕೂತದ್ದು. ಅದೆಲ್ಲ ನನ್ನ ಲೀಲೆ. ಎಂತ ಲೀಲೆ ನಮಗಂತೂ ಗೊತ್ತಾಗುದು. ನಮ್ಮದಿಲ್ಲ ಎಲ್ಲ ನಿಮಗೆ ಆಗುವುದು ಇಲ್ಲ. ಬೇಡ, ಅದೆಲ್ಲ ಬೇಡ. ನಮಗೆ ಹೊಟ್ಟೆ ತುಂಬಿಬೇಕು ಅಷ್ಟೇ. ಕಿರಣ ಗೆಡು ಬೀರುತ್ತಾ ಇದ್ವಿ, ಯಾಕೆ ನಗಾಡುದು? ಯಾಕೆಂದ್ರೆ ನಿನ್ನಲ್ಲಿ ಕೇಳಿ ನಗಾಡ್ಬೇಕು. ನಾವು ನಗಾಡ್ತೇವ? ಇಲ್ಲ. ಅದಕ್ಕೊಂದು ಕ್ರಮ ಅಂತ ಇಲ್ವಾ? ಸರಿ, ಅವರು ನಗಾಡ್ತಾರ? ನಿನಗೆ ಸರಿ ಇಲ್ಲ ಅಂತ ನನಗೆ ಹಾಗೆ. ಮತ್ತೊಂದು ವಿಷಯ, ಒಬ್ಬನೇ ಕೂತ್ಕೊಂಡು ಅವನಷ್ಟೇ ಇಲ್ಲದೇನಾದ್ರೂ ಉಂಟ ಇಲ್ಲಿ? ಉಂಟು, ಇಲ್ಲದೆ ಅಲ್ಲ, ಸಿಗುತ್ತದೆಂತಹ ವಿಶ್ವಾಸ ಉಂಟು, ಧೈರ್ಯ ಬಂದಿದೆ. ಆದ್ರೆ ಅದೇ ವಿಶ್ವಾಸದಿಂದ ಮುಂದುವರೆದು ಬಂದವರು. ಮೊದಲು ಅಣ್ಣನ ಕಣ್ಣಿಗೆ ಒಂದು ಪ್ರಾಣಿ ಗೋಚರಿಸಿ, ಕಣ್ಣಿಗೆ ಬಿತ್ತು ಅವನದ್ದು ನೋಡು. ಅವನ ಕಣ್ಣಿಗೆ ಬಿಟ್ಟರು, ನನ್ನ ಕಣ್ಣಿಗೆ ಬಿಟ್ಟರು, ಇಬ್ಬರಿಗೆ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಉದ್ದೇಶ ಒಂದೇ ಇರುವುದಲ್ಲ. ಪ್ರಾಣಿ ಸಿಗುವಾಗ ಅದನ್ನು ಯಾರಾದ್ರೂ ಬಿಡ್ತಾರ? ಅಣ್ಣ ಹೇಳಿದ, ಹೋಗು ತಮ್ಮ ಕೈ ಹಾಕೋಣ ಹಾಗೆ ತಪಕ್ಕಡೆ ಇಳಿದೆ, ಪಸಕ್ಕಡೆ ಜಾರಿ ನೀರ ಒಳ ಸೇರಿ ಅದನ್ನೇ ಹುಡುಕುತ್ತಾ ಇಲ್ಲಿವರೆಗೆ ಬಂದ್ರೆ ಕಂಡದ್ದನ್ನು ಹಿಡಿಯಲಿಕ್ಕೆ ನಿಮಗೆ ಆಗಿಲ್ಲ. ಮತ್ತೆ ಇಲ್ಲಿ ಒಂದು ಹೇಳ್ತಾ ಇದ್ದೀನಿ, ಈಗ ಕಂಡದ್ದನ್ನು ಹಿಡಿಲಿಕ್ಕೆ ಆಗಲಿಲ್ಲ ಅಂತ ಅದು ಜಾರ್ತದಿಲ್ವ ನಮಗೇನು ಗೊತ್ತಿತ್ತು. ಈಗ ಜಾರಿತದಂತವಾದ್ರೂ ಸಿಗುತ್ತದಂತಹ ವಿಶ್ವಾಸ. ನೀವು ಕೇಳುವುದು ನಿನ್ನಲ್ಲಿ ಕೇಳುವಂತಹ ನೀವು ಯಾರು ಅಂತ ಆಗ್ಬೇಕಲ್ವ? ಅಯ್ಯೋ, ಬಹಳ ಸಮಸ್ಯೆ ಇದೆ. ವಿಷಯ ಗೊತ್ತಿಲ್ಲ ನಿನಗೆ? ಮೊದಲು ಮೊದಲು ನೀವು ಯಾರ ಕಂಡಿರೆ ಮೊದಲು ನಾನು ಅರಿಯೇ ಇಂದೋ ವೀರಶೂರರಯ್ಯ ನೀವು ಪೂಜಿತೋಷರವುದು ನೀವು ಯಾರ ಕಂಡಿರಯ್ಯ ಮೊದಲು ನಾನು ಅರಿಯದಿಂದೋ ತೋರುವ ಜನರಿಗೆ ಅಧಿಕಾರಿ ನಾನಾಗಿರುವೆ ಅಧಿಕಾರಿ 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 ನಾನಾಗಿರುವೆ ಬೇರೆ ಕಾಣಿಕೆನ್ನ ಹೊರತು ಬಾರಿದೆಯೊಳ್ಳೋ ಓದುವ ಜಲಾದಿ ಗೋಧಿ ಕಾದಿ ನಾನಾಗಿರುವೆ ಬೇರೆ ಕಾಣೆ ಎಲ್ಲ ಹೊರತು ಬಾರಿದೆಯೊಳು ವೀರ ಶೂರ ಆಗುವುದು ನೀವು ಶೂರರು ಹೌದು ನೀವು ನಿಮ್ಮನ್ನು ಕಾಣುವಾಗ ಬಹಳ ಸಂತೋಷವಾಯಿತು. ನಿನ್ನ ಆಯ ನಿನ್ನ ಆಕೃತಿ ನಿನ್ನ ನಡೆ ನಿನ್ನ ನುಡಿ ಒಂದನ್ನೊಂದು ನೋಡುವಾಗ ಹೇಗೂ ಉಂಟಲ್ಲ ತರ್ಕಕ್ಕೆ ನಿಲುಕದ್ದು ಎನ್ನುವ ಹಾಗೆ ಆಲೋಚನೆಯಾಗಿ ಹೋಯಿತು. ನಿಮ್ಮದಾದಂತಹ
ವೀರತ್ವವನ್ನು ಕಂಡು ಬಹಳ ಸಂತೋಷವಾಯಿತು. ಹೌದಾ? ಭೂರಿ ದೋಷವ ಅಂತ ದುಟವು ಅದರಲ್ಲಿ ಪೂರಿ ದೋಷ ಭೂರಿ ಭೂರಿ ದೋಷ ಬಹಳ ಸಂತೋಷವಾಯಿತು ಅಂತ ಯಾಕೆ ನಿಮ್ಮನ್ನೆಲ್ಲ ಕಂಡು. ಆಮೇಲೆ ನೀವೊಂದು ಪ್ರಶ್ನೆಯನ್ನು ಇಟ್ಟಿರಲ್ವಾ? ಯಾವುದು? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಭಂಡ. ಯಾರಿಗೆ ಬೆರಳು ತೋರಿಸಿ? ಅಲ್ಲ ನೀ ಅಲ್ವಾ ಕೇಳಿ? ನಾನು ನಿನ್ನಲ್ಲಿ ಕೇಳಿದ್ದು. ಹೌದು, ನೀನು ನನಗೆ ತೋರಿಸಿ ಪುಣ್ಯಾತ್ಮ. ನೀ ಕೇಳಿದ್ದಂತ ನಿನಗೆ ತೋರಿಸಿದ್ದು. ಪ್ರಶ್ನೆ ಅವಳು. ಹೌದು, ಬಂಡರನ್ನು ನಾನು ಕಂಡದ್ದಿಲ್ಲ. ಅದನ್ನು ಕಾಣ್ತೇವೆ ಅಂತ ಆದ್ರೆ ಈಗ ಮಾತ್ರ. ಸ್ವಲ್ಪ ಮಾತಾಡ್ತೇವ. ಏನೆಲ್ಲ ಅದ್ಭುತ ಇವ ಮತ್ತೆ ಹೌದಲ್ವಾ? ಕಾಣ್ತಾ ಇದೆ ಜಲದಿ. ಜಲದಿಗೆ ಅಧಿಕಾರಿ ನಾನು. ಜಲದಿ ಎಲ್ಲವೂ ದೂಟ. ನಮ್ಮ ಪರಾಕ್ರಮ ಏನಂತ ಈಗ ತೋರಿಸ್ತೇವೆ. ಕೀಟ ಬೇಕು ಅಂತ ಹೇಗೂ ತಲೆಗಳಿದೆ ಅದಕ್ಕೆ ಮೊದಲಿದ್ದವೆ. ತರ 4 ನಿನಗೆ, ಅದು ತೆಳ್ಳಗೆ, ಬೆಳ್ಳಗೆ ಅಲ್ಲ, ಬಿಳಿ ಬಿಳಿ ಅದು ಬೆಳ್ಳಗೆಲ್ಲ ಮಾತಾಡ್ತಲ್ಲ. ಇವ ಕಪ್ಪು ಕಪ್ಪು ಕರಿಯ ಕರಿಯ. ಹೌದು, ಅಷ್ಟೇ ಅಲ್ಲ, ಅದು ಗಡ 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 ಗಡ. ಇವ ಗಡ ಗಡ ಬಿಡಲ್ಲ, ಮತ್ತೊಂದು ಗುಡಿ ಇಲ್ಲ. ಇವ ನೇರ ಕುಳಿತುಕೊಂಡು ನಗಾಡ್ತಾ ಇದ್ದಾನೆ ಅಲ್ವಾ? ಬೇಕು ನಮ್ಗೆ ಕೊಡು ಕೊಡು. ಯಾವುದು ಕೊಡುವುದಕ್ಕೆ ಕೇಳ್ತಾ ಇದ್ದೀರಿ? ಹೌದು. ನೀವು ಕೇಳೋದು ನನಗೆ ಯಾವುದು ಅಂತ ಗೊತ್ತಾಗುತ್ತಾ ಇಲ್ಲ. ನೀವು ಒಂದು ವೇಳೆ ನನ್ನ ಮುಂದೆ ಬನ್ನಿ ಅಂತಾದ್ರೆ ನಮ್ಮ ಕಥೆ ಮುಗಿದು ನಿನ್ಗೆ ತಲೆ ಕೆಟ್ಟಿದ ಸರಿ ಉಂಟು. ಆಗಾಗ ತಿಂದು ಸಾಕಾಗಿದೆ, ಮತ್ತೊಮ್ಮೆ ಹೊಡಿತೇನೆ. ನಂಗೆ ನಾನು ಹೊಡೆದಲ್ಲ ಹೊಡೆದೇನೆ. ಹೌದಾ? ಪ್ರಾಣಿಯದ್ದು ಸುದ್ದಿ ಇಲ್ಲ. ಸತ್ತಿದೆ? ಹೌದಣ್ಣ. ತಡೆ ಯಾಕೆ? ಈಗ ಬಂದ ಎಲ್ಲಿದ್ದೇನು? ಕೊಂದದ್ದು ನಾನು, ಹಿಡ್ದದ್ದು ನಾನು, ಎಲ್ಲ ಮಾಡಿದ್ದು ನಾನು, ಮಲಗಿಸಿದ್ದು ನಾನು. ತಿನ್ಬೇಕಾದ್ದು ಯಾರು? ನಾನು. ಅಲ್ಲಿಗೆ ಎಲ್ಲ ನೀನಾದ್ರೆ ಮತ್ತೆ ನನಗೆ ಏನುಂಟು? ಏನು ಕೆಲಸ ಇಲ್ಲದ ಸುಲಭದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಬೇಕು. ಇಲ್ಲಿಂದ ಬರ್ತಿಯಲ್ಲ? ಬರ್ಲಿಲ್ವಾ? ಹೌದಣ್ಣ. ಆದ್ರೂ ನನಗಿದು ಬೇಕು. ನೀನೇ ತಿನ್ನೋದಾ? ನಾನೇ ತಿಂತೇನೆ. ತಿನ್ನು ತಿನ್ನು ತಿನ್ನು. ಅಯ್ಯೋ ಏನಂತೆ ನೀನು? ನಿನ್ನ ಮೇಲೆ ನಿನ್ನ ನಾನೇ ತಿಂದು ಮುಗಿಸ್ತೇನೆ. ಅಯ್ಯೋ ನನ್ನನ್ನು ತಿಂದು ಮುಗಿಸಿದೆ ಮತ್ತೆ ನಿನಗೆ ಜನ ಯಾರಿದ್ದಾರ? ಜನ ಬೇಡ, ಹೊಟ್ಟೆ ತುಂಬಬೇಕಲ್ವ? ಅಯ್ಯೋ ಇದು ನಿನ್ನ ಸಹವಾಸ ಆಗ್ಲಿಕ್ಕಿಲ್ಲ ಪುಣ್ಯಾತ್ಮ. ನನಗೆ ಬೇಕು. ನನ್ನ ಬಿಟ್ಟು ನಿನ್ನೆ ಬೇಡ. ನನಗೆ ಹೊಟ್ಟೆ ತುಂಬಬೇಕು. ಅಯ್ಯೋ ಹೊಟ್ಟೆ ತುಂಬ
ಸಿಗ್ಬೇಕು ಅಂತಾದ್ರೆ ಇದು ಒಂದೇ ಸಿಕ್ಕಿದ್ದಲ್ವ ನಮಗೆ. ಈಗ ಏನು ಮಾಡುದು? ಒಂದು ಉಪಾಯ ಉಂಟು. ಎಂತದ್ದು? ಅಣ್ಣ, ಮೊದಲೊಂದು ಪ್ರಾಣಿ ಸಿಕ್ಕಿದ್ದು ಹೌದಾ? ಹೌದು. ಅದಕ್ಕೆ ತಲೆ ಎಷ್ಟು? 5. ಹೌದಾ? ಈ ದೊಡ್ಡವರಿಗೆಲ್ಲ ತಿನ್ನೋದಕ್ಕೆ 5 ತಲೆ ಬೇಕಾ? ನಾನು ಸಣ್ಣವಲ್ವ, ನಾನು ಸ್ವಲ್ಪ ತಲೆ ತಿನ್ನುದು. ಇದು ಒಂದ್ರದ್ದು ನನಗಿರ್ಲಿ, ನೀನು 5ರಲ್ಲಿ ನೋಡು. ಬೇಡ, ಅದು ಬೇಡ. ಬೇಡ ಅಂತ ಹೇಳಿದ್ರೆ ನನಗೆ ಒಂದು ಕೈ ನಿನಗೆ, ನನಗೆ ಒಂದು ಕೈ ನನಗೆ, ನಿನಗೆ ಎಷ್ಟು ಬರ್ತದ ತಿನ್ನುವ ನಿನ್ನ ಕಾಲು ಹಿಡಿದು ಒಮ್ಮೆ ತಿನ್ನು ಮುಗಿಸ್ತೇನೆ ಪುಣ್ಯಾತ್ಮ. ತಡಿ ಪುಣ್ಯಾತ್ಮ. ಈಗ ಹಸಿವಿಲ್ಲ ಅಂತ ಹೇಳಿದ್ರೆ ನನಗೆ ಆಗಲ್ಲ, ನನಗೆ ಆಗ್ಲಿ ಹೊಟ್ಟೆಲಿ ಅವಸರ ಮಾಡಬೇಡ. ಏನ್ ಬೇರೆ ಏನು ಹೇಳ್ತಲ್ಲ. ಈಗ ಬೇಕಾ? ಈಗಲೇ ತಿನ್ಬೇಡ, ಸಾಯ್ತಿ. ಯಾಕೆ? ಆಯಾಸ. ಹೌದಣ್ಣ, ತಿನ್ನುವಾಗ ಗಂಟಲಲ್ಲಿ ಸಿಕ್ಕಿಕೊಂಡ್ರೆ ಸಮಸ್ಯೆ ಆಗುತ್ತದೆ. ಬೇಡ, ಮತ್ತೆ ಆಲೋಚನೆ. ಮೆಚ್ಚಿದೆ ನೀವು ಮಾ ಪೌರುಷಕಿ, ಮೆಚ್ಚಿದೆ ಮೆಚ್ಚಿದೆ ನೀವು ಮಾ ಪೌರುಷಕಿ, ಬಲು ಹೆಚ್ಚಿನ ತೋಳದಗೆ ಆಶ್ಚರ್ಯವಾಗಿನ ಗುಚ್ಚರಿಸುವುದು ಅಚ್ಚಳಿಯದ ಭಟದ ಹುಟ್ಟು ಸಂಗರದಲ್ಲಿ. ಮೆಚ್ಚಿದೆ ನೀವು ಮಾ ಪೌರುಷಕಿ, ಬಲು ಹೆಚ್ಚಿನ ತೋಳದಗೆ ಮಲಗಿದ್ಯಾರು ಅಂತ ಗೊತ್ತುಂಟು, ಹೊಡೆದದ್ದು ಯಾರು ಅಂತ ಗೊತ್ತುಂಟು. ಯಾರು ಹೊಡೆದಿದ್ಯಾ? ನೀವೇ ಹೊಡೆದದ್ದು ಹೌದಲ್ಲ? ಈಗ ಎದ್ದು ಬಂದು ಕೊಡ್ತೇನೆ ಎಂತದ್ದು ಕೊಡ್ತೀನಿ, ಕೈ ಮೇಲೆ ಮಾಡ್ತೀಯ? ಕೈ ಮೇಲಲ್ಲ, ಹೀಗೆ ಕೊಡ್ತೇನೆ. ಹೀಗೆ ಕೊಡ್ತೇನೆ. ಹೌದು. ಆದ್ದರಿಂದ ನೀವು ಬೇಕಾದ್ದನ್ನು ಕೇಳಿದಿರಿ ಅಂತ ಆದ್ರೆ ಆದ್ರೆ ತಟ್ಟನೆ ಕೊಡುವೆ. ನಿಂಗೆ ತಟ್ ಅಂತ ಇರ್ತೇನೆ. ಈಗ ಇನ್ನೊಂದು, ನಾನು ಕೇಳದಕ್ಕಿರುವವರಲ್ಲ, ಕೊಡುದಕ್ಕಿರುವವರು. ಓಹೋ ಹಾಗೆ ನೀನು ಕೇಳು, ನಾವು ಕೊಡ್ತೇವೆ. ನೀವು ಕೊಡ್ತೀರಿ, ನಾವು ಕೊಡುದು. ನಾನು ಕೇಳಬೇಕು. ಒಂದು ವೇಳೆ ನಾನು ಕೇಳಿದ ಮೇಲೆ ನೀವು ಕೊಡ್ಲಿಲ್ಲ ಅಂತ ಆದ್ರೆ ನಿಮ್ಗೆ 2 ಕೊಟ್ಟು ನನಗೆ ತಗೊಳ್ಳಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಅಂತ. ಆದ್ದರಿಂದ ನನಗೆ ಧೈರ್ಯ ಬರಬೇಕು. ಧೈರ್ಯ ಬರ್ಬೇಕು ಅಂತ ಆದ್ರೆ ಭಾಷೆ ಬೇಕು ನನಗೆ. ಭಾಷೆಯಲ್ಲಿ ತೆಗೆದಿದ್ದೀನಿ. ಹಾಗಲ್ಲ, ಎಲ್ಲ ತೋರಿಸಿದ್ದು ಭಾಷೆಯಲ್ಲಿ ತುಂಬ ಗೊತ್ತಿದೆ ನನಗೆ. ಅದು ಉಂಟಾ? ತೆಗೆದಿಡ್ಲಿಕ್ಕೆ ಆಗ್ತದ? ಮತ್ತೆ? ನೀನ್ ನನಗೆ ಕೊಡಬೇಕು. ಯಾರು? ನೀವು ನಮ್ಮ ಹತ್ರ ಇಲ್ಲ ಪುಣ್ಯಾತ್ಮ ಭಾಷೆ ಎಲ್ಲ. ನಾವು ಯಥಾರ್ಥ ನಮ್ಗೆ ನಮ್ಮಲ್ಲಿ ಇಷ್ಟೇ ಇರುದು. ನಿನ್ನಲ್ಲೇ ಉಂಟು, ನಿನ್ನಲ್ಲೇ ಉಂಟು. ಹಾಗೆ ತೋರಿಸು ನೋಡು. ನನ್ನ ಕರವನ್ನು ನನ್ನ ಕರಕ್ಕೆ ಜೋಡಿಸಿ ನಾ ಕೇಳಿದ್ದನ್ನು ನೀವು ಕೊಡ್ತೇವೆ ಎನ್ನುವ ಹಾಗೆ ನೀವು ಹೇಳಬೇಕು. ಅದ ಭಾಷೆ ಹಾಗಿದ್ರೆ ಸಿಕ್ಕಿದಿರುನ್ನಯ ಕೈಗೆ ಬಲು ಸುಕ್ಕಿದ ಮೂವು ಖರ ನಿಮಗೆ, ಬಲು ಸುಕ್ಕಿದ ಮೂವು ಖರ ನಿಮಗೆ. ತಕ್ಕುದಾದ ಮತ್ತಿಕ್ಕಿದೆಯದರಿವು, ತಕ್ಕುದಾದ ಮತ್ತಿಕ್ಕಿದೆಯದರಿವು, ತಕ್ಕದೊರೆವು ಮಗ ವಿಕ್ರಮ ಮುಂದಕ್ಕೆ. ಈದಿದೋನಯ ಕೈಗೆ ಸಿಕ್ಕಿದೆ ಸಿಕ್ಕಿದೆ ಎಲ್ಲಯ ಕೈಗೆ ನೋಡುವ. ಹಾ ಏನಿಲ್ಲ, ಏನಿಲ್ಲ ಏನಿಲ್ಲ ಇಲ್ಲ. ನಿಮ್ಗೆ ಗೊತ್ತಾಗಲಿಲ್ಲ. ಕೈಯಲ್ಲಿ ಏನಿಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ಲ. ಹೌದೌದು. ಏನು? ನಿಮ್ಮ ತಲೆಯಲ್ಲಿ ಏನಿಲ್ಲ, ಬರೇ ಮೂರ್ಖ. ಒಳ್ಳೆಯವ ಅಂತ. ತಮ್ಮ ಒಳ್ಳೆಯವಂದ್ರೆ ಮೂರ್ಖನ. ಹಾಗಿದ್ರೆ ನಾನು ಹೊಡೆದಕ್ಕೆ ಬೇಸರ ಮಾಡಬೇಡ. ನಿನಗೆ ಕೊಡದಿರ್ಲಿಕ್ಕೆ ಆಗ್ತದೆ. ನೀನು ಶತ ಮೂರ್ಖ. ನೀನೆ. ಅರ್ಥ ಹೇಳು. 100 ಪಾಲು ಒಳ್ಳೆಯವ. ಅವನಿಗಿಂತ 100 ಪಾಲು. ನಾನು ದೊಡ್ಡವ, ನಾನು ಶತಮೂರ್ಖ. ನಿನಗೆ ಕಡಿಮೆ ಆಯ್ತಾ? ಮತ್ತೆ ನೀನು ಮೂರ್ಖವ ಶತಮೂರ್ಖ. ನಿಮಗೆ ಬೇಕಾದ ಹಾಗೆ ಬೇಕಾದನ್ನು ನೀವು ಬದಲಾಯಿಸಿಕೊಳ್ಳಿ. ಅಣ್ಣ ಶತಮೂರ್ಖ ನೀನು ಇಟ್ಕೊಳ್ತಾ ನಮ್ಮಲ್ಲಿ ಬೇಸರ ಬೇಸರ ಆಯ್ತು. ಮೊದಲು ನಿನಗೆ ಆಮೇಲೆ ನನಗೆ. ನಿಮ್ಮ ತಲೆಯ ಒಳಗೆ ಏನು ಇಲ್ಲಲ್ಲ. ಹೇಗೆ ಗೊತ್ತು? ಏನು ಉಂಟು ಅಂತ ಗೊತ್ತಾಗಬೇಕಿದ್ರೆ ಮದ್ದೇ ಹಾಕಬೇಕಷ್ಟೇ. ಯಾರು ಮದ್ದು ಹಾಕೋದು? ವೈದ್ಯೋ ನಾರಾಯಣೋ ಹರಿ. ಯಾರು? ನಾನೇ. ಆದ್ದರಿಂದ ಏನು ಮಾಡುವುದು ಪ್ರಾಣವ ಕೇಳಿದ, ಏನು ಮಾಡುವುದು ಪ್ರಾಣವ ಕೇಳಿದ, ಜಾಣತನದ ನೀವಂಚಿಸುತ್ತ
ಮಂದಿರವೆನುತ್ತಲೇ ಸಾನೂರ ಕದುಳಿವೆ ಮನದಿರವೆನುತ್ತಲೇ ತಾನಿಮ್ಮೊಳಿಂದಂಥ ಮಾತಾ ಏನಮ್ಮ ಅಣ್ಣ ಬೇರೆ ಏನಾದ್ರೂ ಕೇಳ್ತಿದ್ರೆ ತೆಗೆದು ಕೊಡ್ತಿದ್ದೆ. ಪ್ರಾಣ ಇರೋದು ಬಂದೆ. ಹೌದಣ್ಣ. ಅದನ್ನು ಕೊಟ್ಟರೆ ಸಾಯುವುದಲ್ವ? ಅದೇ ನಮ್ಮದು ಸುದ್ದಿ ಇಲ್ಲ, ಸಾಯುವುದೇ. ಸಾಯುವುದಕ್ಕೆ ಮನಸ್ಸೇ ಇಲ್ಲ. ಅಯ್ಯೋ ಪ್ರಾಣ ಕೊಡದಿರುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಅಪ್ಪು ಕೊಟ್ಟಿದ್ದಾವೆ. ಹೌದಣ್ಣ. ಅಪ್ಪಿದ್ದಾರೆ. ಅಪ್ಪ ಖ್ಯಾತಿ ಸ್ಥಿರ ಆಗುತ್ತದೆ. ಹಾಗಾಗಬಾರ್ದು. ಮದುವೆ ಉಳಿದ ಹಾಗಾಗಬೇಕು. ಹೌದಣ್ಣ. ಪ್ರಾಣ ಉಳಿದ ಹಾಗೂ ಆಗಬೇಕು. ಸರಿ. ಪ್ರಾಣ ಕೊಟ್ಟ ಹಾಗೂ ಆಗಬೇಕು. ಅಯ್ಯೋ ಎಲ್ಲ ಬೇಕು. ಕಾರ್ಯ ಉಂಟು. ಏನಣ್ಣ? ತಮ್ಮನಲ್ವೇ? ಹೌದಣ್ಣ. ಏನು ನಿನ್ನ ಪ್ರಾಣವನ್ನು ಕೊಡು, ನಾನು ನೋಡ್ತೇನೆ. ಆಯ್ತಾ? ಏನು? ಅಯ್ಯಣ್ಣ, ನಾನು ಯಾರು? ಅಮ್ಮ. ಹೌದಿಲ್ವ? ನನ್ನ ಮೇಲೆ ಪ್ರೀತಿ ಇಲ್ವ ನಿನಗೆ? ತುಂಬಾ ಅಂತ ಹೇಳ್ದ ಆಗಲ್ಲ, ಅದನ್ನು ಮಾಡಿ ತೋರಿಸಬೇಕು. ಇದುವರೆಗೆ ನಿನ್ನಲ್ಲಿ ಏನನ್ನಾದ್ರೂ ಕೇಳಿದ್ದೆ? ಇಲ್ಲ ಅಲ್ಲ ಅಂತ ಹೇಳಿದವ ನೀನಲ್ಲಿ. ಆದ್ರೆ ಈಗ ಕೇಳ್ತೇನೆ. ಅಣ್ಣ, ದೊಡ್ಡವರೆಲ್ಲ ಇರುವುದು ಯಾಕೆ? ಸಾಯುವುದಕ್ಕೆ. ಮತ್ತೆ ದೊಡ್ಡವರು ಸಾಯಿದ ಸಣ್ಣವರು ಹೋಗ್ತಾರಲ್ಲ. ನಿನ್ನ ಆಲೋಚನೆ ಒಳ್ಳೇದು. ಬದುಕಿಕೊಳ್ತದೆ ಅಣ್ಣ. ದೊಡ್ಡವರೆಲ್ಲ ಮೊದಲೇ ಹೋದ್ರೆ ಸಣ್ಣವರಿಗೆ ಒಳ್ಳೆಯದು. ಅಮ್ಮ, ನಾನು ಹೋದ್ರೆ ನಿನಗೆ ಯಾರಿದ್ದಾರೆ? ಮತ್ತೆ ನಾನು ಸತ್ರೆ ನಿನಗೆ ಯಾರಿದ್ದಾರೆ? ಹೌದಲ್ವಾ? ಮತ್ತೆ ಹಾಗಾಗುದು ಬೇಡ. ಬೇಡ ಬೇಡ, ಇಬ್ಬರು ಬದುಕುವ. ಇಬ್ರು ಬದುಕಬೇಕು. ಕೊಡಿ 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 ಅಂತ. ಕೊಡಿಯಲ್ಲ ಕಾಡೆ, ಬೇಗ ಕೊಡಿ. ಆದ್ರೆ ಒಂದು ಷರತ್ತು. ಮೊದಲು ನೀ ಕೊಡುದ? ಮೊದಲು ನಾನು ಕೊಡುವ ಕ್ರಮ ಇಲ್ಲ, ಇಬ್ರು ಒಟ್ಟಿಗೆ ಕೊಡುದಿದ್ರೆ. ಆದ್ರೆ ನಮ್ಮ ಷರತ್ತಿಗೆ ನೀನು ಒಪ್ಪಿಕೊಂಡ್ರೆ ಮಾತ್ರ. ಏನು? ನಮ್ಮ ಶರೀರಕ್ಕೆ ಒಂದು ಹನಿ ನೀರು ಸೋಕದ ಹಾಗೆ ಕಸಿ ಪ್ರಾಣವನ್ನು. ಹಾಗಿದ್ರೆ ನಾನು ಯಾರು ಎನ್ನುವುದು ನಿಮಗೆ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾಗುವುದಕ್ಕೆ ಬೇಕಾಗಿ ಇದು ದಿವ್ಯ ಜ್ಞಾನವನ್ನು ಕ್ಷೀರಾರ್ಯ ಭಾಷಯನ ನಾರಾಯಣ ನೀರಜಗಳ ನಯನ ಕ್ಷೀರಾರ್ಯ ಭಾಷಯನ ನಾರಾಯಣ ನೀರಜಗಳ ನಯನ ಘೋರ ದುರಿತ ಸಂಹರಣ ಘೋರ ದುರಿತ ಸಂಹಾರಣ ವಿನೋದಾರಿ ರಮಾರಮಣ ಶ್ರೀರಾನ ಪಶಯನ ನಾರಾಯಣ 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 ನಾರಾಯಣ. ವಿಶ್ವವಿರಾಟ್ ಸ್ವರೂಪಿಯೇ, ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ಅದರೊಂದಿಗೆ ದಿವ್ಯ ಜ್ಞಾನ ಬಂದಾಗ ನಮ್ಮ ಬದುಕೇನು ಎಂಬುದು ನಮಗೆ ಈಗ ಅರ್ಥವಾಗುತ್ತಾ ಉಂಟು. ಅಜ್ಞಾನದಲ್ಲಿರುವಂತಹ ಸಂದರ್ಭ ಮರಣ ಎಂದಾದಾಗ ನಮಗೆ ಭಯವಾಗಿತ್ತು. ಯಾಕೆಂದ್ರೆ ಮರಣವೇ ಕೊನೆ ಎಂಬುದಾಗಿ ನಾವು ಯೋಚಿಸಿದ್ವಿ. ಜ್ಞಾನ ಬಂದಾಗ ಅರ್ಥವಾಗುತ್ತಾ ಉಂಟು, ಮರಣ ಎಂಬುದು ಕೊನೆಯಲ್ಲ, ಅದು ಮತ್ತೊಂದು ಜನ್ಮಕ್ಕೆ ಸೋಪಾನ ಎಂಬುದಾಗಿ. ಮೋಕ್ಷವನ್ನು ಕಡಿಸುವ ಅವ್ಯಾಹತನೇ ಅಗಮ್ಯನೇ ಸದಸ್ಯರೂಪಿ. ನಿನ್ನ ಯೋಗ್ಯತೆಯನ್ನು ಅರ್ಥವಿಸದಿದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಾಪರಾಧವನ್ನು ಮನ್ನಿಸುವುದರ ಮುಖೇನವಾಗಿ ಸುಜ್ಞಾನದ ಬೆಳಕನ್ನು ಇಟ್ಟದ್ದೇ ತಡ ಈಗ ನಮಗೆ ಅರ್ಥವಾಯಿತು. ನೀನೇ ನಮ್ಮ ಇರುವರ ತಂದೆ ಅನ್ನುವ ಹಾಗೆ ಬದುಕುವಂತ ಅರ್ಹತೆಯನ್ನು ಕಳೆದುಕೊಂಡಿದ್ದೇವೆ. ನಾನೊಂದಲ್ಲ, ಮುಂದಿನ ಪ್ರಪಂಚದಲ್ಲಿ ಎಲ್ಲರೂ ಹಾಗೆ ಆಗಬೇಕು. ಯಾಕೆ? ತಂದೆಯನ್ನು ಹೊಡೆಯುವುದಕ್ಕೆ ಮುನ್ನಂತಹ ಮಕ್ಕಳು ಬದುಕಿದ್ದು ಅದಕ್ಕೆ ಅರ್ಥ ಇಲ್ಲ ಅಂತ ಆಗುತ್ತದೆ. ಬದುಕುವಂತ ಅರ್ಹತೆಯನ್ನು ಕಳೆದುಕೊಳ್ತಾರೆ. ಇದು ಪ್ರಪಂಚ ಮುಖಕ್ಕೆ ಪಾಠವಾಗಬೇಕು ಎಂದಿದ್ದಾರೆ. ನಮಗೆ ಕರೆಯುವುದಕ್ಕೆ ಹೆಸರಾಗಿದೆ. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯಿತು ಎಂದಾದ. ಅದಕ್ಕಿಂತ ಹೆಚ್ಚಿನ ಭಾಗ್ಯ ಮತ್ತೊಂದು ಯಾವುದು ಬೇಕು ಸ್ವಾಮಿ? ಅನುಗ್ರಹಿಸುವ. ಮಧುರದ ಕಾಂತಿಯ ನಿಮಗ ಮಧುವಿನುವಿ ಕಠಿಣವಾದ ತನುವಿರ್ಬನುವ
ಕೈಟಪವೆಂದಿನುವಿಗೆ ಮುದದೆ ನಿಮ್ಮಿಷ್ಟದಂತಿ ನಡೆದುವೆ ಬೆಂದನ ಶ್ರೀಗರಿಗೂ ಮಧು ಕೈಟಪವೇ ಆ ಆ ಆ ಕಿವಿಯ ಕಿಲ್ಮಿಷದಿಂದ ಹುಟ್ಟಿಕೊಂಡವರು ನೀವಾಗಿದ್ದೀರಿ. ಭವಿಷ್ಯತ್ ಪ್ರಪಂಚದಲ್ಲಿ ನಿಮ್ಮ ಹೆಸರು ತಾಯಿಯಾಗಿ ಉಳಿಬೇಕೆನ್ನುವ ಹಾಗೆ ನಿಮ್ಮ ಆಸೆ ತಾನೆ. ಅದಕ್ಕಾಗಿ ಇದೋ ನಿಮಗೆ ಶುಭನಾಮದೇವನ್ನು ಈತಾ ಇದ್ದೇನೆ. ಮದಿರೆಯ ಕಾಂತಿಯನ್ನು ಹೊಂದಿ ಮೃದುವಾದಂತಹ ಶರೀರವನ್ನು ಹೊಂದಿದಂತಹ ನೀನೇ ಮಧು. ಮಧುವನ್ನು ಅರಸಿ ಬರ್ತದೆ ಕೀಟ, ಕೀಟಕ್ಕೆ ಸದೃಶ ಕೈಠಗ. ಆದ್ದರಿಂದ ಕಠಿಣತರವಾದಂತಹ ಶರೀರವನ್ನು ಹೊಂದಿದಂತಹ ನೀನು ಕೈಠಗ. ಮಧು ಕೈಟಪರೆನ್ನುವ ಹಾಗೆ ಹೆಸರಿಸಿದವನಿದ್ದೇನೆ. ನಿಮ್ಮ ಮನದ ಇಚ್ಛೆ ಅದನ್ನು ಈಡೇರಿಸಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ಇದೋ ನನ್ನಂತಹ ಜಂಗಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ. ನಿಮಗೆ ಮೋಕ್ಷವನ್ನು